ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಕವನ ಸಂಕಲನಕ್ಕೆ ಕನ್ನಡ ಸಾಹಿತ್ಯದಲ್ಲಿ ಅದರದೇ ಆದಂಥ ಒಂದು ಅತ್ಯಂತ ವಿಶಿಷ್ಟವಾದ ಸ್ಥಾನ ಇದೆ. ಬಿ ಎಂ ಶ್ರೀ ಅವರು ಇಂಗ್ಲೀಷಿನ ಅತ್ಯಂತ ಪ್ರಮುಖವಾದ ಕವಿಗಳ ಅತ್ಯಂತ ಪ್ರಮುಖವಾದ ಕೆಲವು ಇಂಗ್ಲೀಷ್ ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅವುಗಳಲ್ಲಿ ದುಃಖ ಸೇತು, ಕಾರಿ ಹೆಗ್ಗಡೆಯ ಮಗಳು, ವಸಂತ ಬಂದ, ಮತ್ತು ಸುಖಜೀವನ, ಕನಕಾಂಗಿ ಇತ್ಯಾದಿಗಳು ತುಂಬ ಇದ್ದಾವೆ. ಮತ್ತು ಕರುಣಾಳು ಬಾಬೆಳಕೆ, ನೀವು ಓದಿದ್ದೀರಿ, ಕರುಣಾಳು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಅಂತ ಇದೆಯಲ್ಲ, ಅದು ಮೂಲತಃ ಕನ್ನಡ ಅಲ್ಲ, ಅದು ಇಂಗ್ಲೀಷಿಂದ ಟ್ರಾನ್ಸ್ಲೇಷನನ್ನು ಮಾಡಿರೋದು. ಆದರೆ ಎಷ್ಟರ ಮಟ್ಟಿಗೆ ಟ್ರಾನ್ಸ್ಲೇಷನ್ ಇದೆ ಅದರದ್ದು ಅಂತ ಅಂದರೆ ಮತ್ತೊಂದು ಸೃಷ್ಟಿ ಕಾರ್ಯವೇ ನಡೆದು ಹೋಗಿದೆಯೇನೋ ಅನ್ನುವಂತಹ ಒಂದು ಅನಿಸುತ್ತೆ ನಮಗೆ. ಏಕೆಂದರೆ ಅಷ್ಟು ಚೆನ್ನಾಗಿ ಅದು ಇಂಗ್ಲೀಷಿನದಲ್ಲ, ಇದು ಕನ್ನಡದಲ್ಲೇ ಬರೆದಿರೋದು ಅಂತ ಅನಿಸುತ್ತೆ. ಸುಖಜೀವನ ಅನ್ನೋದು ಒಂದು ಪದ್ಯ, ಹಾಗೆಯೇ ದುಃಖ ಸೇತು, ಇವೆಲ್ಲ ಅತ್ಯುತ್ತಮವಾದ ಕವಿತೆಗಳು. ಅವು ಕನ್ನಡದ್ದೇ ಅನ್ನೋ ಹಾಗೆ ಬಂದಿದ್ದಾವೆ, ಆದರೆ ಕನ್ನಡದ್ದಲ್ಲ, ಅವು ಇಂಗ್ಲೀಷಿನಿಂದ ಭಾಷಾಂತರವನ್ನು ಮಾಡಿರೋದು ಅಂತ. ಇದು ಕೂಡ ಹಾಗೆಯೇ ಕಾರಿ ಹೆಗ್ಗಡೆಯ ಮಗಳು ಬಿ ಎಂ ಶ್ರೀ ಅವರ ಮತ್ತೊಂದು ಅನುಸೃಷ್ಟಿ ಕಾರ್ಯ ಅಂತ ಅನ್ಬೋದು. ಅಷ್ಟು ಸುಂದರವಾಗಿ ಭಾವಾನುವಾದವೇನೋ ಅನ್ನೋ ಹಾಗೆ ಈ ಭಾಷಾಂತರ ಕಾರ್ಯ ನಡೆದಿದೆ. ಇಲ್ಲಿ ಲಾರ್ಡ್ ಕ್ಯಾಂಪ್ಬೆಲ್ ಅನ್ನೋನು ಇಂಗ್ಲೀಷಿನ ನೇಟಿವಿಟಿಗೆ ತಕ್ಕ ಹಾಗೆ ಅವನ ಒಂದು ಕವಿತೆಯನ್ನು ಬರೆದಿದ್ದಾನೆ. ಲಾರ್ಡ್ ಉಲಿನ್ಸ್ ಡಾಟರ್ ಅಂತ ಆ ಮೂಲ ಕವನದ ಹೆಸರು. ಇಲ್ಲಿ ಬಿ ಎಂ ಶ್ರೀಯವರು ಅದನ್ನು ಕನ್ನಡದ ನೇಟಿವಿಟಿಗೆ ತಕ್ಕ ಹಾಗೆ ಕಾರಿ ಹೆಗ್ಗಡೆಯ ಮಗಳು ಅನ್ನೋ ಹೆಸರಿನಲ್ಲಿ ಭಾಷಾಂತರವನ್ನು ಮಾಡಿದೆ. ಇದೊಂದು ದುರಂತ ಪ್ರಣಯ ಕಥೆಯನ್ನು, ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತು, ಕವಿತೆ ಅಂದರೆ ಕಥೆಗಳಿರೋದಿಲ್ಲ, ಅದರ ಸುಮ್ಮನೆ ಭಾವನೆಗಳ ಮಾತ್ರ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗಿರ್ತಾರೆ. ಬಟ್ ಇಲ್ಲಿ ಇದು ಒಂದು ತರಹ ಲಘು ಕತೆ ಮತ್ತು ಲಘು ಕತೆ ಇರ್ತದೆ, ದೀರ್ಘವಾದ ಕಾವ್ಯ ಇರ್ತದೆ. ಇದನ್ನು ನೀಳ್ಗವಿತೆ ಅಂತ ಕರಿತೀವಿ, ಬ್ಯಾಲೆಟ್ ಅಂತ ಕರಿತೀವಿ. ನಮ್ಮಲ್ಲಿ ಲಾವಣಿಗಳು ಇರುತ್ತವಲ್ಲ, ಲಾವಣಿಗಳು, ಆ ಥರ ಕತೆ ಇರುವಂತಹ ಕವಿತೆಗಳು ಇವೆಲ್ಲವೂ ಕೂಡ. ಇದರಲ್ಲೂ ಒಂದು ಕತೆ ಇದೆ, ಹೇಳ್ತಾ ಬರ್ತಾರೆ. ಒಬ್ಬ ಗೌಡ, ಒಬ್ಬ ಹೆಗ್ಡೆ ಅಂದರೆ ಊರಿನ ಮುಖ್ಯಸ್ಥ, ಆ ಹೆಗ್ಡೆಯ ಮಗಳು ಒಬ್ಬನನ್ನು ಪ್ರೀತಿಸ್ತಾಳೆ. ತಂದೆ ತಾಯಿಗಳಿಗೆ ಯಾರಿಗೂ ಇಷ್ಟ ಆಗೋದಿಲ್ಲ. ಅವರು ಇಬ್ಬರು ಕೂಡ ಮನೆ ಬಿಟ್ಟು ಮನೆಯವರ ವಿರೋಧವನ್ನು ಕೂಡ ಲೆಕ್ಕಿಸದೇನೆ ಮನೆಯಿಂದ ಓಡೋಗ್ತಾರೆ. ಓಡಿ ಹೋದಾಗ ಮನೆಯವರ ವಿರೋಧ ಎಷ್ಟು ಉತ್ಕಟವಾದ ವಿರೋಧ ಇರ್ತದೆಯೋ ಅದಕ್ಕಿಂತ ಹೆಚ್ಚು ಉತ್ಕಟವಾದ ವಿರೋಧ ಪ್ರಕೃತಿಯದ್ದು ಕೂಡ ಆಗಿರುತ್ತೆ. ಮನೆಯವರ ವಿರೋಧಕ್ಕಿಂತ ಹೆಚ್ಚಾದ ವಿರೋಧ ಪ್ರಕೃತಿ ಕೂಡ ಅವರಿಗೆ ಅಪೋಸ್ ಆಗೇ ಇರ್ತದೆ. ಹಾಗಾಗಿ ಅವರು ಅದನ್ನು ತಡ್ಕೊಳ್ಳಲಾರದೆ ಆ ಪ್ರೇಮಿಗಳು ಸತ್ತು ಹೋಗ್ತಾರೆ ಇಬ್ಬರು ಕೂಡ ಅನ್ನೋದನ್ನು ಈ ಕವಿತೆ ಹೇಳುತ್ತೆ. ಆಯಿತಾ, ದುರಂತ ಅಂತ್ಯ ಆಗುತ್ತೆ ಇದು. ಇದನ್ನು ನೋಡೋಣ. ಕಾರಿ ಹೆಗ್ಗಡೆಯ ಮಗಳು. ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ್ನು ಕೂಗಿಕೊಂಡನು. ತಡೆಯದೀಗಲೇ ಗಡುವ ಹಾಯಿಸು, ಕೊಡುವೆ ಕೇಳಿದ ಹೊನ್ನನು. ಆರು ನೀವಿ ಕರುಗಿ ಮೊರೆಯುವ ನೀರ ಕಾಯಲ ಹಾಯುವವರು, ಪಡುವ ದಿಬ್ಬದ ಗೌಡ ನಾನೀ ಮಡದಿ ಕಾರಿಯ ಕುವರಿಯು. ಓಡಿ ಬಂದೆವು 3 ದಿವಸ, ಜಾಡ ಹಿಡಿದು ಹಿಂದೆ ಬಂದರು. ನಮ್ಮನೀ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿಯುವುದು ನೆತ್ತರು. ಹತ್ತಿ ಕುದುರೆಯ ತರುಮಿ ಬರುವರು, ಮುತ್ತಿಕೊಂಡರೆ ನನ್ನ ಕೊಲ್ಲುವರು. ಘೋರ ದುಃಖದ ನಾರಿಯನು ಬಳಿಕಾರು ನಗಿಸಲು ಬಲ್ಲರು. ಘೋರ ದುಃಖದ ನಾರಿಯನು ಬಳಿಕಾರು ನಗಿಸಲು ಬಲ್ಲರು. ಆಗ ಅಂಜದೆ ತೊರೆಯನಿಂದನು, ಬೇಗ ಜೀಯ ಓಡ ತರುವೆನು. ಸುಡಲಿ ಹೊನ್ನು ಬೆಡಗಿ ನಿನ್ನೀ ಮಡದಿಗೋಸುಗ ಬರುವೆನು. ಸುಡಲಿ ಹೊನ್ನು ಬೆಡಗಿ ನಿನ್ನೀ ಮಡದಿಗೋಸುಗ ಬರುವೆನು. ಆದುದಾಗಲಿ ಮುದ್ದಿನರಗಿಣಿಗಾದ ಗಂಡವ ಕಾದು ಕೊಡುವೆನು. ಆದುದಾಗಲಿ ಮುದ್ದಿನರಗಿಣಿಗಾದ ಗಂಡವ ಕಾದು ಕೊಡುವೆನು. ಕಡಲು ನೊರಗಿಡದೆದ್ದು ಕುದಿಯಲಿ ಗಡುವ ಹಾಯಿಸಿ ಬಿಡುವೆನು. ತೂರು ಗಾಳಿಗೆ ಕಡಲು ಕುದಿಯಿತು, ನೀರ ದೆವ್ವಗಳ ಅರಚಿಕೊಂಡವು. ಹೆಪ್ಪು ಮೋಡದ ಹುಬ್ಬು ಗಂಟಿಗೆ ಕಪ್ಪಗಾದವು ಮುಖಗಳು. ಕೆರಳಿ ಗಾಳಿ ಚಚ್ಚಿತು, ಇರುಳು ಕತ್ತಲೆ ಕವಿದು ಮುಚ್ಚಿತು. ಕಣಿವೆ ಇಳಿವರ ಕುದುರೆ ಕತ್ತಿಯ ಖಣಿ ಧ್ವನಿ ಕೇಳಿತು. ಕೆರಳಿ ಗಾಳಿ ಚಚ್ಚಿತು. ಎಷ್ಟು ಚೆನ್ನಾಗಿ ಅಲ್ಲಿ ಪ್ರಕೃತಿ ಕೂಡ ಹೇಗೆ ಮುನಿಸ್ಕೊಳ್ತಾ ಇದೆ ಇವ್ರ ಮೇಲೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ.
ഇരുಳು ಕತ್ತಲೆ ಕವಿದು ಮುಚ್ಚಿತು, ಕಣಿವೆ ಇಳಿವರ ಕುದುರೆ ಕತ್ತಿಯ ಖಣಿ ಧ್ವನಿ ಕೇಳಿತು. ಏಳು ಬೇಗೇಳಣ್ಣ ಎಂದಳು, ಹೂಳಿಕೊಳ್ಳಲಿ ನನ್ನ ಕಡಲು. ಮುಳಿದ ಏಳು ಬೇಗೇಳಣ್ಣ ಎಂದಳು, ಹೂಳಿಕೊಳ್ಳಲಿ ನನ್ನ ಕಡಲು. ಮುಳಿದ ಮುಗಿಲ ತಡೆಯಬಲ್ಲೆ, ಮುಳಿದ ತಂದೆಯ ತಡೆಯನು. ಮುಳಿದ ಮುಗಿಲ ತಡೆಯಬಲ್ಲೆ, ಮುಳಿದ ತಂದೆಯ ತಡೆಯನು. ಇತ್ತ ಕರೆಮೊರೆ ಹಿಂದೆ ಕಾಯಿತು, ಅತ್ತ ತೆರೆಮೊರೆ ಸುತ್ತಿಕೊಂಡಿತು. ಆಳ ಕೈಯಲ್ಲಿ ತಾಳಬಹುದೇ, ಏಳು ಬೀಳಿನ ಕಡಲದು. ಅಲೆಗಳಬ್ಬರದಲ್ಲಿ ಮೀಟಿ ಮುಳುಗುತಿಹರು, ಏಳುತಿಹರು. ಕರೆಗೆ ಬಂದ ಕಾರಿ ಹೆಗ್ಗಡೆ, ಕರಗಿ ಮುಳಿಸು ಅತ್ತನು. ಕರೆಗೆ ಅಂದರೆ ದಡಕ್ಕೆ ಬಂದಂತಹ ಕಾರಿ ಹೆಗ್ಗಡೆ, ಕರಗಿ ಮುಳಿಸು ಅತ್ತನು. ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರಗಿ ಹೋದ. ಒಂದು ಕೈ ನೀಡಿದಳು ನೆರವಿಗೆ, ಒಂದು ತಬ್ಬಿತು ನಲ್ಲನ. ಒಂದು ಕೈ ನೀಡಿದಳು ನೆರವಿಗೆ ತಂದೆಗೆ, ಒಂದು ತಬ್ಬಿತು ನಲ್ಲನ. ಮರಳು ಮರಳು ಮಗಳೇ ಎಂದ ಮೊರೆವ ಕಾಯಲ ಗಂಟಲಿಂದ. ಮರೆತೆ ಒಪ್ಪಿದೆ ನಿನ್ನ ನಲ್ಲನ, ಮರಳು ಕಂದ ಎಂದನು. ಮರೆತೆ ಒಪ್ಪಿದೆ ನಿನ್ನ ನಲ್ಲನ, ಮರಳು ಕಂದ ಎಂದನು. ಮರಳಬಹುದೇ, ಹೋಗಬಹುದೇ, ಕರೆಯ ತೆರೆಯಪ್ಪಳಿಸಿ ಹೊಯ್ದು ಹೊರಳಿ ಹೋದವು ಮಗಳು ಮೇಲೆ. ಕೊರಗಿನಲ್ಲಿ ಅವನುಳಿದನು. ಕರೆಯ ತೆರೆಯಪ್ಪಳಿಸಿ ಹೊಯ್ದು ಹೊರಳಿ ಹೋದವು ಮಗಳ ಮೇಲೆ, ಕೊರಗಿನಲ್ಲಿ ಅವನುಳಿದನು. ಇಲ್ಲಿ ಆ ಪಡುವ ದಿಬ್ಬದ ಒಬ್ಬ ಗೌಡ ಬಿಡದೆ ತೊರೆಯನ್ನು ಕೂಗಿಕೊಂಡನು. ತೊರೆಯ ಅಂದರೆ ಅಂಬಿಗ, ಅಂದರೆ ನದಿಯನ್ನು ದಾಟಿಸುವಂತಹವನು, ನದಿಯನ್ನು ಅಥವಾ ಕಡಲನ್ನು ದಾಟಿಸುವಂಥವನು ತೊರೆಯ ಅಂಬಿಗ ಅಂತ. ತಡೆಯದೀಗಲೇ ಗಡುವ ಹಾಯಿಸುವು, ಕೊಡುವೆ ಕೇಳಿದ ಹೊನ್ನನು. ತಡೆಯದೀಗಲೇ ನನಗೆ ಆ ಕಡೆ ದಡವನ್ನು ಸೇರಿಸಪ್ಪ, ನೀನೆಷ್ಟು ಕೇಳ್ತೀಯೋ ಅಷ್ಟು ಹೊನ್ನನ್ನು ನಾನು ಕೊಡ್ತೇನೆ, ಎಷ್ಟು ಕೇಳ್ತೀಯೋ ಅಷ್ಟು ಹೊನ್ನನ್ನು ಕೊಡ್ತೇನೆ, ನನ್ನನ್ನು ಬೇಗ ದೋಣಿಯನ್ನು ದಾಟಿಸು ಅಂತ ಹೇಳ್ತಾನೆ. ಅದಕ್ಕೆ ಆ ತೊರೆಯ ಹೇಳ್ತಾನೆ, ಆರು ನೀವಿ ಕರುಗಿ ಮೊರೆಯುವ ನೀರ ಕಾಯಲ ಹಾಯುವವರು ಯಾರು ನೀವು? ಈ ಕರುಗಿ ಮೊರೆಯುವ ನೀರ ಕಾಯಲು ಅಂತ ಅಂದರೆ ಈ ಸಮುದ್ರಕ್ಕೆ ನೀರು ಸೇರುವಂತಹ ಸಮುದ್ರಕ್ಕೆ ನೀರು ಭೂಮಿಯನ್ನು ವಿಭಾಗ ಮಾಡ್ತಕ್ಕಂಥದ್ದು, ಅಂದರೆ ಈ ಕೊಲ್ಲಿ ಅಂತ ಕರಿತೀವಲ್ಲ ನಾವು, ಸಮುದ್ರದ ಒಳಗಡೆ ಚಾಚ್ಕೊಂಡಿರ್ತಕ್ಕಂತಹ ಭೂಮಿ ಥರ, ಕೊಲ್ಲಿ ಥರ, ಬಂಗಾಳ ಕೊಲ್ಲಿ ಇದೆಯಲ್ಲ ಆ ಥರ ಅಷ್ಟೆ. ಅದನ್ನು ಯಾಕೆ ನೀವು ಹಾರ್ತಾ ಇದ್ದೀರಿ? ಪಡುವ ದಿಬ್ಬದ ಗೌಡ, ಅದಕ್ಕೆ ಅವನು ಹೇಳ್ತಾನೆ, ಗೌಡ ಪಡುವ ದಿಬ್ಬದ ಗೌಡ ನಾನು, ಈ ಮಡದಿ ನನ್ನ ಹೆಂಡತಿ ಕಾರಿಯ ಕುವರಿಯು. ಕಾರಿ ಅಂದರೆ ಕಾರಿ ಹೆಗ್ಗಡೆಯ ಮಗಳು ಇವಳು. ಓಡಿ ಬಂದೆವು 3 ದಿವಸ, ಜಾಡ ಹಿಡಿದು ಹಿಂದೆ ಬಂದರು. ನಾವು ಓಡಿ ಬಂದ್ವಿ 3 ದಿವಸ ಆಯಿತು. ನಮ್ಮ ಹಿಂದೆ ಜಾಡನ ಹಿಡ್ಕೊಂಡರು, ಅವರು ಕೂಡ ಓಡಿ ಬರ್ತಾ ಇದ್ದಾರೆ. ನಮ್ಮನ್ನು ಈ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿಯುವುದು ನೆತ್ತರು. ನಮ್ಮನ್ನು ಈ ಕಣಿವೆಯಲ್ಲಿ ಏನಾರು ಅವ್ರು ನೋಡಿದರು ಅಂತ ಅಂದರೆ ನಮ್ಮನ್ನವರು ಸಾಯಿಸಿಬಿಡ್ತಾರೆ. ಹತ್ತಿ ಕುದುರೆಯ ತರಬಿ ಬರುವರು, ಮುತ್ತಿಕೊಂಡರೆ ನನ್ನ ಕೊಲುವರು. ಹತ್ತಿ ಕುದುರೆ ಹತ್ಕೊಂಡು ಅವ್ರು ಓಡೋಡಿ ನಮ್ಮನ್ನು ತರಬ್ಕೊಂಡು ಬರ್ತಾ ಇದ್ದಾರೆ, ಅಂದರೆ ನಮ್ಮ ಬೆನ್ನಟ್ಕೊಂಡು ಬರ್ತಾ ಇದ್ದಾರೆ. ಮುತ್ತಿಕೊಂಡರೆ ನನ್ನನ್ನು ಅವರು ಕೊಂದುಬಿಟ್ಟು ಅವ್ರ ಮಗಳನ್ನವ್ರು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಘೋರ ದುಃಖದ ನಾರಿಯನು ಬಳಿಕ ನಗಿಸಲು ಬಲ್ಲರು. ಈ ಘೋರ ದುಃಖದಲ್ಲಿರ್ತಕ್ಕಂತಹ ಈ ಹುಡುಗಿಯನ್ನು, ನಾರಿಯನ್ನು, ಅಂದರೆ ನನ್ನ ಹೆಂಡತಿಯನ್ನು ಯಾರು ನಗಿಸೋಕೆ ಬರ್ತಾರೆ, ಅವಳು ಎಷ್ಟು ನೊಂದ್ಕೊತಾಳೆ ಅನ್ನೋದನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ನಿಮಗೆ ಒಂದು ಪಂಚಮ ವೇದ ಅಂತ ಒಂದು ಪಿಕ್ಚರ್ ಬಂದಿತ್ತು, ನೋಡಿದ್ದೀರಾ? ರಮೇಶ್ ಮತ್ತು ಸುಧಾರಾಣಿದು ನೋಡಿದ್ದೀರಾ? ಅದು ಕೂಡ ಇದೇ ಥರ ಟ್ರ್ಯಾಜಿಡಿ ಎಂಡ್ ಆಗುತ್ತೆ. ಪಂಚಮ ವೇದ ಅಂತ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಪಂಚಮ ವೇದ ಅಂದರೆ ಪ್ರೇಮ ಅಂತ ಅರ್ಥ ಅಷ್ಟೇ. 4 ವೇದಗಳಿದಾವಲ್ವಾ? ಯಾವುದು? ಅದರ ನಂತರ ಬರೋದು ಪ್ರೇಮ ಅನ್ನುವಂತಹ ವೇದ. ಪಂಚಮ ವೇದನ ಪ್ರೇಮ ಅಥವಾ ಪ್ರೀತಿ ಅಂತ ಕರೀತಾರೆ ಅಷ್ಟೇ, ಇನ್ನೇನಿಲ್ಲ. ಅದು ಫಿಲಮ್ ಬಂದಿದ್ದು, ಅವಾರ್ಡ್ ಕೂಡ ತಗೊಳ್ತು. ಅದರಲ್ಲಿ ಸುಧಾರಾಣಿ ಮತ್ತು ರಮೇಶು ಇವರು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕೊನೆಯಲ್ಲಿ ಇದೇ ತರಹದ ಸೀನು ಇದೆ. ಇದನ್ನೇ ಅವರು ಗುರಿಯಾಗಿಟ್ಕೊಂಡು ಅವರು ದೋಣಿಯಲ್ಲಿ ಹೋಗ್ತಾ ಇರ್ತಾರೆ. ದೋಣಿ ಲಾಟಿನ ಇಟ್ಕೊಂಡಿರ್ತಾರಲ್ವ, ಆ ಲಾಟಿನಲ್ಲಿರೋ ಸೀಮೆ ಎಣ್ಣೆ ಅಕಸ್ಮಾತಾಗಿ ಆ ಲಾಟಿನ ಉರುಳ್ಬಿಡುತ್ತೆ. ದೋಣಿಯೊಳಗೆ ಕತ್ತಲಾಗಿರುತ್ತೆ ಫುಲ್ಲು. ಹಿಂದ್ಗಡೆಯಿಂದ ತಂದೆ ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಇವರಿಬ್ಬರು ಕೂಡ, ಹುಡುಗ ಮತ್ತು ಹುಡುಗಿ
ಓಡಿ 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 ಸುಸ್ತಾಗಿರ್ತಾರೆ. ದೋಣಿ ಒಳಗಡೆ ಕೂತ್ಕೊಂಡು ಸ್ವಲ್ಪ ದೂರ ಅರ್ಧಕ್ಕೆ ಹೋಗ್ತಾ ಇದ್ದಂಕ್ಲೇ ಸೀಮೆ ಎಣ್ಣೆ ಅಲ್ಲ, ಅದು ಲಾಟಿನ ಉರುಳ್ಬಿಡುತ್ತೆ. ಸೀಮೆ ಎಣ್ಣೆ ದೋಣಿ ಒಳಗಡೆ ಎಲ್ಲ ಚೆಲ್ಲಿಬಿಡುತ್ತೆ. ಆವಾಗ ಬೆಂಕಿ ಹತ್ಕೊಳ್ಳುತ್ತೆ. ಅವರು ಪಾಪ ಇಬ್ಬರು ಹಾಗೆ ಜೀವಂತ ಇದಾಗ್ತಾರೆ. ಅದು ಆ ಫಿಲಮ್ ಬಂದಿತ್ತು, ನಿಮ್ಮ ಅದು ನೆನಪಿಸ್ಕೊಳ್ರಿ ಬೇಕಾದ್ರೆ. ಅದೇ ತರಹ ಇಲ್ಲೂ ಕೂಡ ಆಗುತ್ತೆ, ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇದರಲ್ಲಷ್ಟೇ. ಘೋರ ದುಃಖದ ನಾರಿಯನು ಬಳಿಕಾರು ನಗಿಸಲು ಬಲ್ಲರು. ಘೋರ ದುಃಖವನ್ನು ಮಾಡ್ತಕ್ಕಂಥ ನನ್ನ ಹೆಂಡತಿಯನ್ನು ಆಮೇಲೆ ಯಾರು ನಗ್ಸೋಕ್ಕೆ ಬರ್ತಾರೆ, ಅವಳು ತುಂಬ ನೊಂದ್ಕೊಳ್ತಾಳೆ ನಾನಿಲ್ದೇನೆ. ಆಗ ಅಂಜದೆ ತೊರೆಯನೆಂದನು ಬೇಗ ಜೀಯ ಓಡ ತರುವೆನು, ಸುಡಲಿ ಹೊನ್ನು ಬಡಗಿ ನಿನ್ನಿ ಮಡದಿಗೋಸುಗ ಬರುವೆನು. ಅದಕ್ಕೇನಂತಾನೆ ತೊರೆ, ಆವಾಗ ಅಂಬಿಗ ಹೇಳ್ತಾನೆ ಅಂಜದೆ ಅಂದರೆ ಭಯ ಪಡೆದೇನೇನೆ ಹೇಳ್ತಾನೆ, ಬೇಗ ಸ್ವಾಮಿ, ಜೀಯ ಅಂದರೆ ಸ್ವಾಮಿ, ಓಡ ತರುವೆನು, ಓಡ ಅಂದರೆ ಇದನ್ನು ದೋಣಿನ ತಂದುಬಿಡ್ತೀನಿ ಬೇಗ ನಾನು. ಸುಡಲಿ ಹೊನ್ನು, ನಿಮ್ಮ ದುಡ್ಡು ಯಾರಿಗೆ ಬೇಕು, ಬೆಡಗಿ ಮಡದಿಗೋಸುಗ ಬರುವೆನು, ನಿನ್ನ ಹೆಂಡತಿ ಆಗಿರ್ತಕ್ಕಂತಹ ಈ ಬೆಡಗಿಗೋಸ್ಕರ ನಾನು ಈಗ ನಿಮ್ಮನ್ನು ದಾಟಿಸ್ತೀನಿ, ನನಗೇನು ನೀನು ದುಡ್ಡು ಕೊಡಬೇಡ. ಆದುದಾಗಲಿ ಮುದ್ದಿನರಗಿಣಿಗಾದ ಗಂಡವ ಕಾದು ಕೊಡಬೇಡ. ನೋಡ್ರಿ, ಅವನಿಗೆಷ್ಟು ಕನಿಕರ ಬರ್ತಾ ಇದೆ ಅವಳ ಬಗ್ಗೆ, ಅವಳ ಪ್ರೀತಿಯ ಬಗ್ಗೆ, ಅವಳ ಪ್ರೇಮದ ಬಗ್ಗೆ ಅಷ್ಟು ಅಭಿಮಾನ ಬರ್ತಾ ಇದೆ ಆ ಅಂಬಿಗನಿಗೆ ಅಂತ ಅಂದರೆ, ಆಗಿದ್ದಾಗ್ಬಿಡ್ಲಿ, ಮುದ್ದಿನರಗಿಣಿಗಾದ ಗಂಡವ ಕಾದು ಕೊಡುವೆನು. ಆಗಿದ್ದಾಗ್ಬಿಡ್ಲಿ, ನನಗೇನು ತೊಂದರೆ ಬರುತ್ತೋ ಬರಲಿ. ಗಂಡ ಅಂದರೆ ಇಲ್ಲಿ ಅಪಾಯ ಅಂತ, ಸರಿ ಅಲ್ವಾ? ಗಂಡ ಅಂದರೆ ಅಪಾಯ ಅನ್ನೋ ಅರ್ಥನೂ ಇದೆ. ಮುದ್ದಿನರಗಿಣಿಗಾದ ಗಂಡವ ಕಾದು ಕೊಡುವೆನು. ಗಂಡ ಅಂದರೆ ಗಂಡ ಅಷ್ಟೇ ಅಲ್ಲ, ಅಪಾಯ ಅನ್ನೋ ಅರ್ಥ ಕೂಡ ಇದೆ, ಹುಷಾರಾಗಿರಬೇಕು. ಮುದ್ದಿನರಗಿಣಿಗಾದ ಗಂಡವ ಕಾದು ಕೊಡು ಅಂದರೆ ಅವಳಿಗೆ ಏನು ಅಪಾಯ ಬಂದರೂ ಕೂಡ ನಾನು ಅದನ್ನು ಕಾಯ್ತೀನಿ, ಪೋಷಣೆ ಮಾಡ್ತೀನಿ, ರಕ್ಷಣೆ ಮಾಡ್ತೀನಿ ನಾನು. ಕಡಲು ನೊರೆಗಿಡದೆದ್ದು ಕುದಿಯಲ್ಲಿ ಗಡುವ ಹಾಯಿಸಿ ಬಿಡುವೆನು. ಕಡಲೆ ನೊರೆಗಿಡದು ಎದ್ದು ಕುದೀಲಿ, ಬೇಕಾದರೆ ನಾನು ಅವಳನ್ನು ಹೊಳೆಯನ್ನು ದಾಟಿಸ್ತೀನಿ, ಸಮುದ್ರವನ್ನು ನಾನು ದಾಟಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ತೂರು ಗಾಳಿಗೆ ಕಡಲು ಕುದಿಯಿತು, ನೀರ ದೆವ್ವಗಳ ಅರಚಿಕೊಂಡವು. ಹೆಪ್ಪು ಮೋಡದ ಹುಬ್ಬು ಗಂಟಿಗೆ ಕಪ್ಪಗಾದವು ಮುಖಗಳು. ಇಲ್ಲೆಷ್ಟು ಪ್ರಕೃತಿ ಕೂಡ ಹೇಗೆ ಮುನಿಸ್ಕೊಳ್ತಾ ಇದೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ತೂರು ಗಾಳಿಗೆ ಅಂದರೆ ಗಾಳಿ ಜೋರಾಗಿ ಬರ್ತಾ ಇದೆ. ಕಡಲು ಆ ಗಾಳಿಗೆ, ಕಡಲಿನ ಅಲೆಗಳು ತರಂಗಗಳು ಆ ಗಾಳಿಗೆ ಎದ್ದೆದ್ದು ಕುಣಿತಾ ಇದ್ದಾವೆ. ನೀರ ದೆವ್ವಗಳು ಅರಚಿಕೊಂಡವು. ಹೆಪ್ಪು ಮೋಡದ ಹುಬ್ಬು ಗಂಟಿಗೆ, ಮೋಡ ಕಪ್ಪಾಗಿ ಇರೋದರಿಂದ ಅವರ ಮುಖಗಳೆಲ್ಲ ಕಪ್ಪಾಗಿ ಕಾಣಿಸ್ತಾ ಇದೆ. ಅಂದರೆ ಚಂದ್ರ ಇಲ್ಲ ಅವತ್ತು, ಮೋಡಗಳೆಲ್ಲ ತುಂಬ ಕಾರ್ಮೋಡ ಕವಿಕೊಂಡಿದೆ, ಆಕಾಶದ ತುಂಬ ಕಾರ್ಮೋಡ ಇದೆ. ಹೆಪ್ಪಾಗಿದೆ ಅಂತಂದರೆ ಇನ್ನೇನು ಮಳೆ ಬರಲಿಕ್ಕೆ ಸಜ್ಜಾಗಿ ನಿಂತಿದೆ, ಅಂದರೆ ಅಷ್ಟು ಕಪ್ಪಾಗಿದೆ ಮೋಡಗಳು. ಆ ಮೋಡಗಳು ಕಪ್ಪಾಗಿರೋದ್ರಿಂದ ಇವರ ಮುಖಗಳು ಕೂಡ ಕಾಣಿಸ್ತಾ ಇಲ್ಲ. ಆಮೇಲೆ ಕಪ್ಪಗಾದವು ಮುಖಗಳು ಅನ್ನೋದು ಇಲ್ಲಿ ಅವರ ಸುತ್ತ ಬರೀ ದುಃಖವೇ ತುಂಬಿದೆ ಅನ್ನೋದನ್ನು ಇಲ್ಲಿ ಸೂಚಿಸ್ತಾ ಇದೆ. ಕೆರಳಿ ಗಾಳಿ ಚಚ್ಚಿತು, ಇರುಳು ಕತ್ತಲೆ ಕವಿದು ಮುಚ್ಚಿತು. ಕೆರ್ಕೊಂಡು ಗಾಳಿ ಜೋರಾಗಿ ಕೆರಳಿ ನೆನೆಸ್ಕೊಂಡು ಹೊಡಿತಾ ಇದೆ ಗಾಳಿ. ಇರುಳು ಕತ್ತಲೆ ಕವಿದು ಮುಚ್ಚಿತು. ಇರುಳು ಕೂಡ ಕತ್ತಲೆ ಪೂರ್ತಿ ಕವ್ಕೊಂಡು ಇಡೀ ವಾತಾವರಣನೆಲ್ಲ ಅದು ಕವಿದು ಮುಚ್ಕೊಳ್ತಾ ಇದೆ ಇರುಳು. ಅಂದರೆ ಇದು ಏನನ್ನು ಸೂಚಿಸ್ತಾ ಇದೆ ಅಂತಂದರೆ, ಪ್ರಕೃತಿ ಕೂಡ ಇವರಿಗೆ ವಿರುದ್ಧವಾಗಿ ಇದ್ದುಬಿಟ್ಟು ಅವರ ಬದುಕನ್ನು ನಾಶ ಮಾಡೋದ್ರ ಕಡೆನೇ ಹೊಂಚಾಗ್ತಾ ಇದೆಯೇನೋ. ಕತ್ತಲೆ ಕವಿದು ಮುಚ್ಚಿತು ಅಂತಂದರೆ ಬೆಳಕಿನ ದಾರಿಗಳೆಲ್ಲ ಮುಚ್ಕೊಂಡು ಬಿಟ್ವೇನೋ, ಅವರು ಬದುಕುಳಿಯುವಂತಹ ಯಾವ ದಾರಿಗಳು ಇಲ್ಲವೇನೋ ಅನ್ನೋದು ಇಲ್ಲೇ ನಮಗೆ ಸ್ವಲ್ಪ ಹೊಳಿತಾ ಇದೆ. ಇದು ಟ್ರಾಜಿಡಿ ಆಗಬಹುದೇನೋ ಅನ್ನುವಂತಹ ಒಂದು ನಮಗೆ ಹೊಳಪು ಇಲ್ಲೇ ಬರ್ತಾ ಇದೆ. ಕಣಿವೆ ಇಳಿವರ ಕುದುರೆ ಕತ್ತಿಯ ಕಣಿ ಧ್ವನಿ ಕೇಳಿತು. ಮೇಲಿಂದ ಕಣಿವೆಯನ್ನು ಇಳ್ಕೊಂಡು ಬರ್ತಾ ಇರುವಂತಹ, ಅಂದರೆ ಇವರನ್ನು ಬೆನ್ನಟ್ಟಿಕೊಂಡು ಬರ್ತಾ ಇರುವಂತಹ ಕಾರಿ ಹೆಗ್ಗಡೆ ಮತ್ತು ಅವನ ಸಹಚರರು ಕಣಿವೆಯನ್ನು ಇಳ್ಕೊಂಡು ಜೋರಾಗಿ ಕುದುರೆಗಳಲ್ಲಿ ಹತ್ಕೊಂಡು ಜೋರಾಗಿ ಬರ್ತಾ ಇದ್ದಾರೆ. ಏಳು ಬೇಗೇಳಣ್ಣ ಎಂದಳು ಹೂಳಿಕೊಳ್ಳಲಿ ನನ್ನ ಕಡಲು. ಅಣ್ಣ ಬೇಗ ಹೇಳಣ್ಣ, ಅವಳು
ದೋಣಿನ ಪುಟ್ಟ ಹಾಕ್ತಾ ದೋಣಿನ ಹೀಗೆ ನಡೆಸ್ತಾ ಇದ್ದಾನಲ್ಲ, ಅವಳಿಗೆ ಹೇಳ್ತಾಳೆ ಅವನಿಗೆ ಹೇಳ್ತಾಳೆ ಅವಳು, ಅಣ್ಣ ಬೇಗ ಹೋಗೋಣ ಬೇಗ ಹೋಗೋಣ, ಹೂಳಿಕೊಳ್ಳಲಿ ನನ್ನ ಕಡಲು, ಅಂದರೆ ನನ್ನ ಕಡಲು ನನ್ನನ್ನು ಬೇಕಾದ್ರೆ ಉಳ್ಕೊಂಬಿಡ್ಲಿ, ಅಂದರೆ ನನ್ನ ಕಡಲಲ್ಲೇ ಮುಳುಗೋದ್ರೂ ಪರವಾಗಿಲ್ಲ, ಮುಳಿದ ಮುಗಿಲ ತಡೆಯಬಲ್ಲೆ ಮುಳಿದ ತಂದೆಯ ತಡೆಯನು. ಮುನಿಸ್ಕೊಂಡಿರುವಂತಹ ಮುಗಿಲನ್ನು ನಾನು ತಡೆಯಬಲ್ಲೆ, ಆದರೆ ತಂದೆಯನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನನ್ನು ಬೇಕಾದ್ರೂ ಮಾಡಿಬಿಡ್ತಾರೆ ಅವ್ರ ಸಿಟ್ಟಲ್ಲಿ. ಇಲ್ಲ ನಮ್ಮಿಬ್ಬರನ್ನೂ ಪ್ರಾಣ ತೆಗಿತಾರೆ, ಇಲ್ಲ ಅವ್ರನ್ನ ತೆಗಿತಾರೆ, ಇಲ್ಲ ನನ್ನನ್ನು ತೆಗಿತಾರೆ. ಯಾರನ್ನು ತೆಗೆದರೂ ಕೂಡ ಇನ್ನೊಂದು ಜೀವಕ್ಕೆ ನೋವೇ ತಾನೆ. ಇನ್ನೊಂದು ಜೀವಕ್ಕೆ ನೋವೇನೆ. ನನ್ನನ್ನು ತೆಗೆದ್ರೆ ಅವ್ರಿಗೆ ನೋವು, ಅವ್ರನ್ನ ತೆಗೆದ್ರೆ ನನಗೆ ನೋವು. ಸೊ ಅವರನ್ನು ನಾನು ತಡೆಯೋಕ್ಕಾಗಲ್ಲ. ನಮ್ಮ ತಂದೆನ ಮುಳಿದ ಮುಗಿಲ ತಡೆಯಬಲ್ಲೆ, ಮುನಿಸ್ಕೊಂಡಿರುವಂತಹ ಮೋಡಗಳನ್ನು ಮುಗಿಲನ್ನು ನಾನು ತಡೆಯಬಲ್ಲೆ, ಆದರೆ ತಂದೆನ ತಡೆಯೋಕ್ಕಾಗ್ತಾಯಿಲ್ಲ, ಬೇಗ ಹೋಗೋಣ ಅಂತ ಅವರಿಗೆ ಹೇಳ್ತಾಳೆ. ಇತ್ತ ಕರೆ ಮೋರೆ ಹಿಂದೆ ಕಾಯಿತು, ಅತ್ತ ತೆರೆ ಮೋರೆ ಸುತ್ತಿಕೊಂಡಿತು, ಆಳ ಕೈಯಲ್ಲಿ ತಾಳಬಹುದೇ ಏಳು ಬೀಳಿನ ಕಡಲದು. ಅವನು ದೋಣಿನ ಹುಟ್ಟು ಹಾಕ್ತಾ ನಡೆಸ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ. ಕರೆ ಮೋರೆ ಅಂದರೆ ಆ ದಡ ದೂರ ಹೋಗ್ತಾ ಇದೆ, ಮಧ್ಯಕ್ಕೆ ಇವರು ಬರ್ತಾ ಇದ್ದಾರೆ. ಅತ್ತ ತೆರೆ ಮೋರೆ ಸುತ್ತಿಕೊಂಡಿತು. ಅತ್ತ ತೆರೆ ಮೋರೆ ಅಂದರೆ ಅಲ್ಲಿರ್ತಕ್ಕಂತಹ ಸುತ್ತ ಅವರು ಕಡಲಿನ ಮಧ್ಯಕ್ಕೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅವರು ಇದರಲ್ಲಿ ಕಡಲಿನ ಮೂಲಕ. ಆ ತೆರೆಗಳೆಲ್ಲ ಅಂದರೆ ಆ ಅಲೆಗಳೆಲ್ಲ ಸುತ್ಕೊತಾ ಇದ್ದಾವೆ ಇವರಿಗೆ. ಅಂದರೆ ಜೋರಾಗಿ ಗಾಳಿ ಬರ್ತಾ ಇದೆ, ಆ ಕಡೆಯಿಂದನೂ ಗಾಳಿ ಹೊಡಿತಾ ಇದೆ, ಈ ಕಡೆಯಿಂದನೂ ಗಾಳಿ ಹೊಡಿತಾ ಇದೆ. ಆ ದೋಣಿ ಹೀಗೆ ಅಗಲಾಡ್ತಾ ಇದೆ, ಜೋರಾಗಿ ಅಗಲಾಡ್ತಾ ಇದೆ. ಅವ್ರಿಗೆ ಕಷ್ಟ ಆಗ್ತಾ ಇದೆ. ಆಳ ಕೈಯಲ್ಲಿ ತಾಳಬಹುದೇ, ಒಬ್ಬ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ಆ ಸಿಟ್ಟುಕೊಂಡಿರುವಂಥ ಕಡಲನ್ನು ತಡೆಯೋಕ್ಕಾಗತ್ತಾ? ಪುಟ್ಟ ದೋಣಿ ಅದು, ಆಗ ದೊಡ್ಡ ಕಡಲು, ಅದು ತುಂಬ ಕುದಿತಾ ಇರುವಂತಹ ಕಡಲು, ಅಷ್ಟು ಬಿರುಗಾಳಿ ಹೋಯ್ತಾ ಇದೆ. ಆ ಕಡೆಯೂ ಕತ್ತಲು ಬೇರೆ, ಬಿರುಗಾಳಿ ಹೋಯ್ತಾ ಇದೆ. ಅಂತಹ ಸಮಯದಲ್ಲಿ ಅವರು ಸಣ್ಣ ದೋಣಿಯಲ್ಲಿ ನದಿಯನ್ನು ದಾಟಲಿಕ್ಕೆ, ಆ ಕಡಲನ್ನು ದಾಟಲಿಕ್ಕೆ ಹೊರಡ್ತಾ ಇದ್ದಾರೆ. ಏಳು ಬೀಳಿನ ಕಡಲದು, ಅಷ್ಟು ಎತ್ತೆತ್ತರದ ಅಲೆಗಳು ಆ ದೋಣಿಗೆ ಹೊಡಿತಾ ಇರುವಾಗ ಅವರು ಆ ಪುಟ್ಟ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಅಲೆಗಳ ಅಬ್ಬರದಲ್ಲಿ ಮೀಟಿ ಮುಳುಗುತಿಹರು ಏಳುತಿಹರು. ಅಲೆಗಳ ಅಬ್ಬರದಲ್ಲಿ ಹಿಂಗೊಂದು ಸಲ ಹೋಗ್ತಾರೆ, ಹಿಂಗೊಂದು ಸಲ ಹೋಗ್ತಾರೆ, ಹಾಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ದೋಣಿ ಮುಳುಗಬಹುದು ಅನ್ನುವಂತಹ ಭಯ ಆಗ್ತಾ ಇದೆ. ಮುಳುಗುತಿಹರು ಏಳುತಿಹರು, ಕರೆಗೆ ಬಂದ ಕಾರಿ ಹೆಗ್ಗಡೆ ಕರಗಿ ಮುಳಿಸು ಅತ್ತನು. ಏನು ಪ್ರಯೋಜನ? ಕರೆಗೆ ಬಂದ, ಕರೆ ಅಂದರೆ ದಡಕ್ಕೆ ಅವರನ್ನು ಹಿಂಬಾಲಿಸ್ಕೊಂಡು ಬಂದಂತಹ ಕಾರಿ ಹೆಗ್ಗಡೆ ಮಗಳ ಆ ಸ್ಥಿತಿಯನ್ನು ನೋಡಿ ಕರಗಿ ಮುಳಿಸು ಅತ್ತನು. ಮುನಿಸು ಹೋಗ್ಬಿಡ್ತು, ಅಳ್ತಾನೆ ಅವನು. ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರಗಿ ಹೋದ. ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳನ್ನು ಅವನು ಕರಗಿ ಹೋಗ್ಬಿಡ್ತಾನೆ. ಅವಳ ಕಷ್ಟವನ್ನು, ಅವಳ ಜೀವನಕ್ಕೆ ಅವಳು ಬದುಕ್ತಾಳೋ ಇಲ್ವೋ, ಅಥವಾ ಬದುಕಿದ್ರೆ ಸಾಕಪ್ಪ ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅನ್ನೋ ತರಹ ಅವನು ಕರಗ್ತಾ ಇದ್ದಾನೆ. ಒಂದು ಕೈ ನೀಡಿದಳು ನೆರವಿಗೆ ಒಂದು ತಬ್ಬಿತು ನಲ್ಲನ. ಒಂದು ಆಯಿತು, ಅವನು ಕರೀತಾನೆ ಮಗಳನ್ನ, ಕರಗಿ ಹೋಗ್ತಾನೆ, ಅವನು ಅಳ್ತಾ ಇದ್ದಾನೆ. ಅದನ್ನು ನೋಡಿದಂತಹ ಮಗಳಿಗೆ ಅಯ್ಯೋ ನಾನು ಮತ್ತೆ ಹೋಗ್ಬೋದು, ನಮ್ಮ ಅಪ್ಪನಿಗೆ ನನ್ನ ಮೇಲೆ ಸಿಟ್ಟಿಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅವಾಗ ಒಂದು ಕೈಯನ್ನು ನೀಡ್ತಾಳೆ, ಇಲ್ಲಿದ್ದಾಳೆ, ಅವಳೆಲ್ಲೋ ಇದ್ದಾಳೆ, ಅವನೆಲ್ಲೋ ಇದ್ದಾನೆ. ಒಂದು ಕೈ ನೀಡಿದಳು ನೆರವಿಗೆ ಮತ್ತೊಂದು ನಲ್ ತಬ್ಬಿತು ನಲ್ಲ. ಅಂದರೆ ಒಂದು ನಲ್ಲನನ್ನೂ ಅವಳು ಬಿಡೋಂಗಿಲ್ಲ, ಅಪ್ಪನನ್ನು ಕೂಡ ಬಿಡೋ ಹಾಗಿಲ್ಲ, ಹೀಗಿಟ್ಕೊಳ್ತಾಳೆ. ಒಂದು ಕೈ ತಬ್ಬಿತು ನಲ್ಲನ. ಅವನು ನಲ್ಲನನ್ನು ಅವಳು ಬಿಡೋಂಗಿಲ್ಲ, ಯಾಕೆಂದರೆ ಅವನ ಸಮೇತ ಅವಳು ಬದುಕಬೇಕಾಗಿದೆ. ಅವಳು ಒಬ್ಬಳೇ ಬದುಕಿದ್ರೂ ಪ್ರಯೋಜನ ಇಲ್ಲ ಅವಳಿಗೆ. ಸೊ ಮರಳು ಮರಳು ಮಗಳೇ ಎಂದ ಮೊರೆವ ಕಾಯಲ ಗಂಟಲಿಂದ. ಮರಳು ಮರಳು ವಾಪಸ್ ಬಾ ಮಗಳೇ, ವಾಪಸ್ ಬಾ ಅಂತ ಹೇಳ್ತಾನೆ. ಮೊರೆವ ಅಂದರೆ ಮೊರಿತಾ ಇದ್ದಾನೆ, ಅವಳನ್ನು ಬೇಡ್ಕೊಳ್ತಾ ಇದ್ದಾನೆ, ಮುಂದಕ್ಕೆ ಹೋಗ್ಬಿಡ, ಮತ್ತು ಹಿಂದಕ್ಕೆ ನಡೆಸು ದೋಣಿನ, ನಾನು ರಕ್ಷಣೆ ಮಾಡ್ತೀನಿ, ನಾನು ನೋಡ್ಕೊಳ್ತೀನಿ ಅಂತ. ಮರೆತೆ ಒಪ್ಪಿದೆ ನಿನ್ನ ನಲ್ಲನ ಮರಳು ಕಂದ ಎಂದನು. ಮರೆತೆ ಒಪ್ಪಿದೆ ನಿನ್ನ ನಲ್ಲನ, ನಾನು ಒಪ್ಕೊತೀನಿ, ಅವನ ಜೊತೆಗೆ ಮದುವೆ ಮಾಡ್ತೀನಿ, ಮರಳು ವಾಪಸ್ ಬಾ ಅಂತ ಹೇಳ್ತಾನೆ. ಆದರೆ ಅವರಿರೋದು ಕಡಲಿನ ಮಧ್ಯದಲ್ಲಿ, ಹೇಗೆ ವಾಪಸ್ ಬರೋಕ್ಕಾಗತ್ತೆ? ಏಕೆಂದರೆ ಸುತ್ತ ಅಲೆಗಳು ಅವರನ್ನು ಸುತ್ತಾಕೊಂಡ್ಬಿಟ್ಟಿದ್ದಾವೆ. ಏಳು ಬೀಳಿನ ಕಡಲಿನ ಅಲೆಗಳು ಅವರನ್ನು ಸುತ್ತಾಕ್ಕೊಂಡು ಅವರು ಹೊರಗಡೆ ಈ ಕಡೆ ಬರೋಕ್ಕೆ ಆಗದೇ ಇರೋಷ್ಟು ಅವ್ರ ಮಧ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಮರಳಬಹುದೇ, ಹೋಗಬಹುದೇ,
ವಾಪಸ್ ಬರೋಕ್ಕಾಗತ್ತಾ, ಹೋಗೋಕ್ಕಾಗತ್ತಾ? ಕರೆಯ ತೆರೆಯ ಪಳಿಸಿ ಹೊಯ್ದು ಹೊರಳಿ ಹೋದವು ಮಗಳ ಮೇಲೆ. ಆ ತೆರೆಗಳು ಅಪ್ಪಳಿಸಿ ಅವಳ ಮೇಲೆ, ಅಂದರೆ ಆ ದೋಣಿಯ ಮೇಲೆ ಹೊರಳಿ ಹೋದವು ಮಗಳ ಮೇಲೆ. ಆ ದೋಣಿಯ ಮೇಲೆ ದೊಡ್ಡ ದೊಡ್ಡ ಅಲೆಗಳು ಅಪ್ಪಳಿಸಿ ಹೋಗ್ಬಿಡ್ತವೆ. ಆ ದೋಣಿ ನೀರಲ್ಲಿ ಮುಳುಗ್ತಾ ಹೋಗುತ್ತೆ. ಕೊರಗಿನಲ್ಲಿ ಅವನುಳಿದನು. ಮರಳಬಹುದೇ, ಹೋಗಬಹುದೇ? ಕರೆಯ ತೆರೆಯ ಪಳಿಸಿ ಹೊಯ್ದು ಹೊರಳಿ ಹೋದವು ಮಗಳ ಮೇಲೆ. ಆ ಕರೆಗಳ ದೊಡ್ಡ ದೊಡ್ಡ ಅಲೆಗಳೆಲ್ಲ ಅವಳ ಮೇಲೆ ಹಾದು ಹೋಗ್ತವೆ. ಆ ಅಲೆಗಳೆಲ್ಲ ಆ ದೋಣಿಯನ್ನು ನಿಧಾನಕ್ಕೆ ತಳಕ್ಕೆ ಹೋಗೋ ಹಾಗೆ ಮಾಡ್ತವೆ. ಅಲ್ಲಿ ಅವರು ಕೊರಗಿನಲ್ಲಿ ಅವನುಳಿದನು. ಅವರು ತನ್ನ ಕಣ್ಣೆದುರೇ ಜಲಸಮಾಧಿ ಆಗೋದನ್ನು ನೋಡ್ತಾ ಕೊರಗಿನಲ್ಲಿ ಅವನು ಉಳಿತಾನೆ ಅಂತ ಅನ್ನೋದರಲ್ಲಿ ಇದನ್ನು ಅವರು ಮುಗಿಸ್ತಾರೆ. ಒಟ್ಟಾರೆ ಇಲ್ಲಿ ಈ ಪ್ರೀತಿಯ ಪೂರ್ಣತೆ ಅನ್ನೋ ಭಾಗದಲ್ಲಿ ನಿಮಗೆ ಇದನ್ನಿಟ್ಟಿದ್ದು, ಅವರಿಬ್ಬರ ಪ್ರೀತಿಯೂ ಕೂಡ ಅಪೂರ್ಣವಾಗಲಿಲ್ಲ. ಅವರಿಬ್ಬರ ಸಾವಿನೊಂದಿಗೆ ಪೂರ್ಣವಾಯಿತು ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅಂದರೆ ಅದರಲ್ಲಿ ಯಾರೊಬ್ಬರು ಬದುಕಿದ್ದರೂ ಕೂಡ ಅದು ಅಪೂರ್ಣವಾಗ್ತಾ ಇತ್ತು ಅಲ್ವಾ, ಅದು ಇನ್ಕಂಪ್ಲೀಟ್ ಆಗ್ತಾಯಿತ್ತು. ಸೊ ಇಲ್ಲಿ ಅವರಿಬ್ಬರೂ ಸಾವಿನೊಂದಿಗೆ ಅವರ ಬದುಕು ದುರಂತ ಪ್ರಣಯ ಆಯಿತು, ಮತ್ತು ಅದು ಪೂರ್ಣವೂ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇದಿಷ್ಟು ಕಾರಿ ಹೆಗ್ಗಡೆಯ ಮಗಳು ಅಂತ ತುಂಬ ನನಗೆ ಬಹಳ ಇಷ್ಟವಾದಂತಹ